ಗ್ರೋ ಅಪ್ ತೊಗೊಂಡು ನೀಟಾಗಿ ಕೈಗೆ ಹೋಗ್ಬೇಕು. ಅದು ತುಂಬಾ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆದಷ್ಟು ಬೇಗ. ಗುಡ್ ಲಕ್. 3 ಕಾಮನ್ ಮಿಸ್ಟೇಕ್ಸು ನಾವು ಥ್ರೋ ಮಾಡ್ಬೇಕಾದ್ರೆ ಡೈರೆಕ್ಷನ್ ಕರೆಕ್ಟಾಗಿ ಸಿಗದೇ ಇರ್ಬೋದು, ಅಥವಾ ನಮಗೆ ಬೇಕಾಗಿದ್ದ ಕಡೆ ಥ್ರೋ ಮಾಡೋಕ್ಕಾಗ್ತಿರ್ಬೋದು. ಇನ್ನೂ ವರ್ಸ್ಟ್ ಅಂದರೆ ಶೋಲ್ಡರ್ನು ಮತ್ತು ಎಲ್ಬೋ ಪೇನ್ನ ಬರ್ಸ್ಕೊಳ್ಳೋದು ಥ್ರೋಯಿಂಗ್ ಟೈಮಲ್ಲಿ. ಸೊ ಒನ್ ಆಫ್ ದ ಮೇಜರ್ ಅಂದರೆ ಪ್ರಾಕ್ಟೀಸ್ ಮಾಡದೇ ಇರೋದು. ಸೊ ಹೇಗೆ ನಾವು ಬೌಲಿಂಗು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತೀವೋ, ಫೀಲ್ಡಿಂಗು ಕ್ಯಾಚಿಂಗಿಗೆ ಪ್ರಾಕ್ಟೀಸ್ ಮಾಡೋದು, ಥ್ರೋನು ಒನ್ ಆಫ್ ದ ಮೇಜರ್ ಪಾರ್ಟು ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಸೊ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಅನ್ನೋದೇ ಇವತ್ತಿನ. ಈ ಪಾಯಿಂಟಲ್ಲಿ ವಾಯ್ಸ್ ಬ್ರೇಕ್ ಆಗ್ತಿತ್ತು, ಒಳ್ಳೇದಾಯಿತು. ಒಂದು ಪಾಯಿಂಟ್ ಬಿಟ್ಟಿದೆ. ಸೊ ಆಲ್ರೆಡಿ ಶೋಲ್ಡರ್ ಪೇಯ್ನ್ ಬಂದಿರೋರಿಗೆ ಏನು ಮಾಡಬೇಕಿತ್ತು ಅದೊಂದು ಮಿಸ್ ಆಗಿತ್ತು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಪಾಯಿಂಟಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ನಾವು ಥ್ರೋಯಿಂಗ್ ಮಾಡ್ಬೇಕಾದ್ರೆ ಟೆಕ್ನಿಕ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ, ಸಿಂಪಲ್ ಟೆಕ್ನಿಕ್ ಅಂದರೆ ನಮ್ಮ ಶೋಲ್ಡರ್ ಏನಿದೆ, ಶೋಲ್ಡರ್ಗಿಂತ ಸ್ವಲ್ಪ ಮೇಲಿರಬೇಕು. ಎಲ್ಬೋ ಏನಿದೆ ಸ್ವಲ್ಪ ಮೇಲಿರಬೇಕು. ಸೊ ಇಲ್ಲಿಂದ ರಿಸ್ಟ್ನ ನೋಡ್ಬೋದು ನೀವು. ರಿಸ್ಟ್ ಹಿಂದೆಯಿಂದ ಮುಂದೆ ಬರುತ್ತೆ. ಸೊ ಮೇನ್ ಪವರ್ ಹೌಸ್ ಅಂದರೆ ತಪ್ಪಾಗಲ್ಲ. ರಿಸ್ಟು ನಾವು ಹೇಗೆ ರಿಸ್ಟ್ನ ಯೂಸ್ ಮಾಡ್ತೀವಿ ಹಾಗೆ, ಇನ್ಕ್ಲೂಡಿಂಗ್ ಬ್ಯಾಟಿಂಗು ಅಷ್ಟೇ, ನಾವು ಬೌಲಿಂಗ್ ಮಾಡಬೇಕಾದ್ರೂ ಅಷ್ಟೇ. ತುಂಬ ಇಂಪಾರ್ಟೆಂಟು ರಿಸ್ಟ್ ಮೂಮೆಂಟು. ಸೊ ಇಲ್ಲಿಂದ ರಿಸ್ಟ್ ಏನಾಗುತ್ತೆ, ಹಿಂದೆ ಪಾಯಿಂಟಿಂದ ಮುಂದೆ ಬರುತ್ತೆ. ಇದು ಪೇಸ್ ಕೊಡುತ್ತೆ. 30 to 40% ಪೇಸ್ ಈಸಿ ಹತ್ತತ್ರ ನಮ್ಗೆ ರಿಸ್ಟೇನೆ ಆ್ಯಡ್ ಮಾಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಂದರೆ ಕ್ರಾಸ್ ಸಿಮ್ ಇಟ್ಕೋಬೇಕು. ಈಗ ಔಟ್ ಸ್ವಿಂಗರ್ಸು ಮತ್ತು ಇನ್ ಸ್ವಿಂಗರ್ಸ್ ಬೌಲರ್ಸ್ ಏನು ಮಾಡ್ತೀವಿ, ಸಿಮ್ ಹೇಗೆ ಮೂವ್ ಮಾಡಬೇಕು ಅನ್ನೋದನ್ನ ಸೀಮ್ ಮೇಲೆ ಡಿಪೆಂಡ್ ಆಗುತ್ತೋ ಹಾಗೆ ನಾವು ಬಾಲ್ ಸ್ಟ್ರೈಟಾಗಿ ಎಸಿಬೇಕು ಅಂದರೆ ಟಾರ್ಗೆಟ್ಗೆ ಕ್ರಾಸಾಗಿ ಇಟ್ಕೋಬೇಕಾಗುತ್ತೆ. ಕ್ರಾಸಾಗಿ ಇಟ್ಕೊಂಡಾಗ ಬಾಲ್ ಏರಲ್ಲಿ ಸ್ವಿಂಗ್ ಆಗೋಲ್ಲ. ಲಾಂಗ್ ಡಿಸ್ಟೆನ್ಸ್ ಥ್ರೋ ಎಲ್ಲ ತುಂಬ ಟೈಮು ಏರಲ್ಲಿ ಇರೋದ್ರಿಂದ ಬಾಲು, ಸೊ ಸೀಮ್ ಮೇಲೆ ಎಸರೆ ಆ ಕಡೆ ಈ ಕಡೆ ಫ್ಲೋಟ್ ಆಗುತ್ತೆ. ಸೊ ಅಕ್ರಾಸ್ ಸಿಮ್ ಇಟ್ಕೊಂಡ್ರೆ ಸ್ಟ್ರೈಟ್ ಟಾರ್ಗೆಟ್ಗೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸಿಂಪಲ್ ಟೆಕ್ನಿಕು, ಶೋಲ್ಡರ್ ಮೇಲೆ ಎಲ್ಬೋ ಇರಬೇಕು, ರಿಸ್ಟಿಂದ ಮುಂದೆ ತಂದು ಎಸಿಬೇಕು. ಇದು ಬೇಸಿಕ್ ಟೆಕ್ನಿಕು, ಎಲ್ಲರೂ ಆ್ಯಡ್ ಮಾಡಬೇಕಾಗಿರೋದು. ಬಟ್ ನಾವು ಜಾಸ್ತಿ ಯೂಸ್ ಮಾಡೋದೇ ಓವರ್ ಆರ್ಮಿಂದ. ಸೊ ಈ ಪೊಸಿಷನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಇದು 10 ಆ್ಯಡ್ 20 ಆ್ಯಡಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇದಿದ್ರೇ ನಮಗೆ ಥ್ರೋ ಕರೆಕ್ಟಾಗಿ ಎಸೆಕ್ಕಾಗೋದು. ಸೊ ಅಲ್ಲಿಂದ ರಾಂಗ್ ಥ್ರೋ ಎಸಿದ್ರೆ ಚಾನ್ಸಸ್ ಆಫ್ ಇಂಜುರಿ, ಪೇನ್ಸ್ ತುಂಬ ಕಾಮನ್ ಅಲ್ಲ. ಸೊ ಟ್ರೈನ್ ಮಾಡ್ಬೋದು. ಇಲ್ಲಿ ನಿಂತ್ಕೊಂಡು ಹಾಗೆ ಪಗಡ, ಸೊ ಸುಮ್ಮನೆ ಜೋರಾಗೇನಿಲ್ಲ, ರಿಸ್ಟ್ ಪೊಸಿಷನಿಂದ ಎಸಿಬೇಕು. ಜೋರಾಗು ಬೇಡ, ಹಿಂದೆಯಿಂದ ಪೊಸಿಷನ್ನು. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೋಡಿ, ಈ ಪೊಸಿಷನ್ಸ್ ಬರೋದು ಇಂಪಾರ್ಟೆಂಟ್ ಇದೆ. ಪೊಸಿಷನ್ ಜಸ್ಟ್ ರಿಲೀಸ್. ಸೊ ಇದು ಕೀ ಪಾಯಿಂಟ್. ಈ ಟೆಕ್ನಿಕ್ಸ್ ಎಲ್ಲ ಅಡ್ಯಾಪ್ಟ್ ಮಾಡಿರೋದೇ ಬೇಸ್ಬಾಲ್ಗಿಂದ. ಸೊ ಅಕ್ರಾಸ್ ಸ್ಪೋರ್ಟ್ಸು ಪಿಕ್ ಮಾಡ್ತಾ ಇರ್ತೀವಿ. ಸೊ ಕ್ರಿಕೆಟ್ಗೆ ಹೇಗೆ ಟೆಕ್ನಿಕಲಿ ಚೇಂಜಸ್ಸು, ಸೊ ಖಂಡಿತ ಎಲ್ಲ ಸ್ಪೋರ್ಟ್ಸಿಂದನೂ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಥ್ರೋಯಿಂಗು ಕೂಡ ಬೇಸ್ಬಾಲಿಂದ ಯೂಸ್ ಮಾಡಿರೋದು ಕೂಡ ಅಲ್ಲ. ಸೊ ಫುಲ್ ಬಾಡಿ ಅವರು ಯೂಸ್ ಮಾಡ್ತಾರೆ. ಇಲ್ಲಿ ಈ ಪೊಸಿಷನಿಂದ ಇಲ್ಲಿಗೆ ಬರುತ್ತೆ. ಅದು ಬಾಲ್ ಪಿಕ್ ಮಾಡೋದಕ್ಕೆ ಪೊಸಿಷನ್ ಬಂದು ಎಸಿಬೇಕಾಗತ್ತೆ. ಸೊ ಇನ್ನೂ ಇಂಪಾರ್ಟೆಂಟು, ಇದು ಪ್ರಾಕ್ಟೀಸ್ ಆಗಿರೋದ್ರಿಂದ ಫಾಲೋ ಥ್ರೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಷ್ಟು ಹಿಂಗೆ ಒಂದೇ ನೀವು ಅದೇ ಲೈನ್ಗೆ ಹೋದರೆ ಪ್ರಾಕ್ಟೀಸ್ ಟೈಮಲ್ಲಿ, ಎಸ್ಪೆಷಲಿ ಪ್ರಾಕ್ಟೀಸ್ ಟೈಮಲ್ಲಿ ಥ್ರೋ ಕರೆಕ್ಟಾಗಿ ಬರೋವರೆಗೂ ನಮಗೆ ನಾವು ಥ್ರೂ ದ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕಾಗುತ್ತೆ. ತುಂಬ ಜನ ಮಿಸ್ಟೇಕ್ ಮಾಡೋದು ಅಂದರೆ ಥ್ರೋ ಇಲ್ಲೇ ಎಸಿತಾರೆ, ಇಲ್ಲೋಗ್ತಾರೆ. ಇಲ್ಲೋದಾಗ ನಿಮಗೆ ಕಂಟ್ರೋಲ್ ಸಿಗೋಲ್ಲ. ಸೊ ಪ್ರಾಕ್ಟೀಸೇ ರಾಂಗಾಗಿ ಮಾಡಿದ್ರೆ ಆಬ್ವಿಯಸ್ಲಿ ನೀವು ರಾಂಗ್ ಥಿಂಗ್ಸ್ನ ಅಡ್ಯಾಪ್ಟ್ ಮಾಡ್ಕೋತೀರ. ಸೊ ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡಬೇಕು. ಬಾಲು ಎಸ್ಟ್ ಮೇಲೆ ಅದೇ ಲೈನ್ಗೆ ಹೋಗಬೇಕು. ಸೊ ಇದು 20 ಆ್ಯಡ್ ಪ್ರಾಕ್ಟೀಸು. ಎಷ್ಟು ಹೇಳಿದ್ರು 5 ನಿಮಿಷದ ಮೇಲೆ ಜಾಸ್ತಿ ಯಾರು ವಿಡಿಯೋ ನೋಡಲ್ಲ. ಸೊ 5 ನಿಮಿಷಕ್ಕೆ ಕಟ್ ಮಾಡಿದ್ದೀನಿ. ಸೆಕೆಂಡ್ ಪಾಯಿಂಟ್ ಬರುತ್ತೆ. ಏನು ಆಲ್ರೆಡಿ ಶೋಲ್ಡರ್ ಪೇನ್ಸ್ ಆಲ್ರೆಡಿ ಬಂದಿರೋರಿಗೆ ನಾನು ಈ ಪೊಸಿಷನಲ್ಲಿ ಇದ್ರೂ ಮತ್ತೆ ಪೊಸಿಷನ್ ಬಂದು ಕ್ರೋ ಅಪ್ ತೊಗೊಂಡು ಎಸಿಬೇಕಾಗುತ್ತೆ. ಇಲ್ಲಿ ಪಿಕ್ ಮಾಡಿ ಮತ್ತೆ ಪೊಸಿಷನ್ ಬಂದು ಎಸಿಬೇಕಾಗುತ್ತೆ. ಗುಡ್ ಲಕ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆದಷ್ಟು ಬೇಗ. ಗುಡ್ ಲಕ್.